ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ವೃತ್ತದ ಭಾಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಜ್ಯಾನಿಂದಾನೇ ಶುರು ಮಾಡೋಣ. ಒಂದು ವೃತ್ತದ ಪರದೆಯ ಮೇಲೆ ಯಾವುದಾದ್ರೂ ಎರಡು ಬಿಂದುವನ್ನು ಸೇರಿಸುತ್ತಲ್ಲ ರೇಖಾಖಂಡ, ಆ ರೇಖಾಖಂಡವನ್ನ ಜ್ಯಾ ಅಂತ ಕರೀತೇವೆ. ಇಲ್ಲಿ ನಾವು ನೋಡ್ಬೋದು ಎ ಮತ್ತು ಬಿ ಅನ್ನುವ ಎರಡು ಬಿಂದು ಬಂದು ವೃತ್ತದ ಪರದೆಯ ಮೇಲಿದೆ. ಅದೆರಡನ್ನ ಸೇರಿಸ್ತಾ ಇರುವ ರೇಖಾಖಂಡವನ್ನ ಜ್ಯಾ ಅಂತ ಕರೀತೇವೆ. ಆ ಎರಡು ಬಿಂದುಗಳು ವೃತ್ತದ ಪರದೆಯ ಮೇಲೆ ಎಲ್ಲಿ ಬೇಕಾದರೂ ಇರ್ಬೋದು. ಉದಾಹರಣೆಗೆ ಇಲ್ಲಿರ್ಬೋದು, ಮತ್ತೊಂದು ಬಿಂದು ಇಲ್ಲಿರ್ಬೋದು. ಇದೆರಡನ್ನ ಸೇರಿಸುವ ರೇಖಾಖಂಡವನ್ನ ಜ್ಯಾ ಅಂತ ಕರೀತೇವೆ. ಅದೇ ರೀತಿ ಎರಡು ಬಿಂದುಗಳು ತುಂಬಾ ಹತ್ತಿರದಲ್ಲಿ ಕೂಡ ಇರ್ಬೋದು. ಇದನ್ನ ಸೇರಿಸೋ ರೇಖಾಖಂಡ ಕೂಡ ಜಾನೆ. ಆದ್ರೆ ನಾವು ನೋಡ್ಬೋದು ಈ ಜಾನ ಗಾತ್ರ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದು ಬಂದು ನಾವು ಯಾವ ಎರಡು ಬಿಂದುಗಳನ್ನ ಸೇರಿಸ್ಲಿಕ್ಕೆ ಹೊರಟಿದ್ದೇವಲ್ವಾ, ಅವುಗಳ ಸ್ಥಾನ ಎಲ್ಲಿದೆಯೋ ಅದ್ರ ಮೇಲೆ ಜಾನ ಗಾತ್ರ ಅವಲಂಬಿತವಾಗಿರುತ್ತೆ. ವಿಶೇಷವಾಗಿ ಮತ್ತೊಂದು ಜಾ ಇದೆ, ಅದು ಕೇಂದ್ರ ಬಿಂದುವಿನಿಂದ ಹಾದು ಹೋಗುತ್ತೆ. ಆದ್ರಿಂದ ಅದು ಒಂದು ವೃತ್ತದ ಅತಿ ದೊಡ್ಡ ಜಾ ಆಗಿರುತ್ತೆ. ಈ ವ್ಯಾಸದ ಬಗ್ಗೆ ನಾವು ಇನ್ ಸ್ವಲ್ಪ ಹೊತ್ತಲ್ಲಿ ತಿಳ್ಕೊಳ್ತೇವೆ. ಒಂದು ಜ್ಯಾ ವೃತ್ತವನ್ನ ಎರಡು ಭಾಗಗಳಾಗಿ ವಿಂಗಡಿಸುತ್ತೆ. ಈ ಮೇಲ್ ಕಾಣ್ತಿದೀವಲ್ಲ, ಈ ಸಣ್ಣ ಭಾಗವನ್ನ ನಾವು ಲಘು ವೃತ್ತಖಂಡ ಅಂತ ಕರೀತೇವೆ. ಲಘು ಅಂದ್ರೆ ಚಿಕ್ಕದು ಅಂತ ಅರ್ಥ. ಈ ಎರಡು ಭಾಗಗಳಲ್ಲಿ ಇರುವ ಚಿಕ್ಕ ಖಂಡವನ್ನ ಲಘು ವೃತ್ತಖಂಡ ಅಂತ ಕರೀತೇವೆ. ಅದೇ ಈ ಭಾಗವನ್ನ ಅಧಿಕ ವೃತ್ತಖಂಡ ಅಂತ ಕರೀತೇವೆ. ಅಧಿಕ ಅಂದ್ರೆ ದೊಡ್ಡ ಅಂತ ಅರ್ಥ ಅಲ್ವಾ? ಅದೇ ರೀತಿ ಲಘು ಕಂಸ ಮತ್ತು ಅಧಿಕ ಕಂಸ, ಈ ವೃತ್ತಖಂಡಗಳಿಗೂ ಮತ್ತು ಕಂಸಕ್ಕೂ ಇರುವ ವ್ಯತ್ಯಾಸ ಏನು ಅಂದ್ರೆ, ವೃತ್ತಖಂಡಗಳು ವೃತ್ತದ ಒಳಗೆ ಇರುವ ಪ್ರದೇಶದ ಬಗ್ಗೆ ಮಾತನಾಡ್ತಿರುತ್ತೆ. ಜಾನಿಂದ ವೃತ್ತದ ಪ್ರದೇಶದಲ್ಲಿ ಎರಡು ಭಾಗಗಳಾಗತ್ತೆ. ಅದರಲ್ಲಿರುವ ಸಣ್ಣ ಪ್ರದೇಶವನ್ನ ಲಘು ವೃತ್ತಖಂಡ ಅಂತ, ದೊಡ್ಡ ಪ್ರದೇಶವನ್ನ ಅಧಿಕ ವೃತ್ತಖಂಡ ಅಂತ ಕರಿತೇವೆ. ಒಟ್ನಲ್ಲಿ ಈ ವೃತ್ತಖಂಡಗಳು ವೃತ್ತದ ಒಳಗೆ ಇರುವ ಪ್ರದೇಶದ ಬಗ್ಗೆ ಮಾತಾಡುತ್ತೆ. ಯಾವ ರೀತಿ ಜಾ ಈ ಖಂಡಗಳನ್ನ ವಿಂಗಡಿಸ್ತೋ ಅದೇ ರೀತಿ ಜಾ ನಾವು ನೋಡ್ಬೋದು ಈ ವೃತ್ತದ ಪರದೆಯನ್ನು ಎರಡು ಭಾಗಗಳನ್ನಾಗಿ ಮಾಡ್ತಾ ಇದೆ. ಈ ಬಿಂದುಗಳಲ್ಲಿ ಮೊದಲನೇದು ಬಂದು ನಾವು ನೋಡ್ಬೋದು ಇಲ್ಲಿ ಎರಡು ಭಾಗ ಆಗಿದೆ ವೃತ್ತದ ಪರದೆ. ಒಂದು ಸಣ್ಣ ಭಾಗ ಆಗಿದೆ, ಮತ್ತೊಂದು ದೊಡ್ಡ ಭಾಗ ಆಗಿದೆ. ಈ ಸಣ್ಣ ಭಾಗವನ್ನ ನಾವು ಲಘು ಕಂಸ ಅಂತ ಕರಿತೇವೆ. ಈ ದೊಡ್ಡ ಭಾಗವನ್ನ ನಾವು ಅಧಿಕ ಕಂಸ ಅಂತೇವೆ. ನಾವಾಗ್ಲೇ ಮಾತಾಡ್ತಿದ್ವಲ್ವಾ ವ್ಯಾಸದ ಬಗ್ಗೆ. ವ್ಯಾಸ ಅಂದ್ರೆ ಕೇಂದ್ರದಿಂದ ಹಾದು ಹೋಗುವ ಒಂದು ಜಾ ಅಂತೇಳಿ. ಇದು ವೃತ್ತದ ಅತಿ ದೊಡ್ಡ ಜಾ. ನಾವು ಈಗಾಗಲೇ ನೋಡಿದ್ವಿ. ಜಾ ಇಲ್ಲಿರುವ ಎರಡು ಬಿಂದುಗಳನ್ನ ಕೂಡ ಸೇರಿಸ್ಬೋದು. ಆಗ ನಮಗೆ ಸಿಗೋದು ಒಂದು ಸಣ್ಣ ಜಾ. ಇದಕ್ಕಿಂತ ಸ್ವಲ್ಪ ದೊಡ್ಡ ಜಾ ಇದಾಗಿರುತ್ತೆ. ಅದೇ ರೀತಿ ಈ ಎರಡು ಬಿಂದುಗಳನ್ನ ಸೇರಿಸಿದಾಗ ಇನ್ನೂ ಸ್ವಲ್ಪ ದೊಡ್ಡ ಜಾ ಸಿಕ್ಕತ್ತೆ. ಒಂದು ಹಂತದಲ್ಲಿ ಕೇಂದ್ರವನ್ನ ಹಾದು ಹೋಗುತ್ತೆ ಜಾ, ಅದನ್ನ ವ್ಯಾಸ ಅಂತ ಕರಿತೇವೆ. ಇನ್ನು ವ್ಯಾಸದಿಂದ ನಾವು ಕೆಳಗೆ ಹೋಗ್ತಾ ಇದ್ದಂಗೆ ಜಾನ ಗಾತ್ರ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದರಲ್ಲಿರುವ ಅತಿ ದೊಡ್ಡ ಜಾ ಒಂದು ವ್ಯಾಸ. ಈ ವ್ಯಾಸ ವೃತ್ತಕ್ಕೆ ಏನ್ ಮಾಡುತ್ತೆ ಅಂದ್ರೆ ಎರಡು ಸಮಭಾಗಗಳನ್ನಾಗಿ ವಿಂಗಡಿಸ್ಬಿಡುತ್ತೆ ವೃತ್ತವನ್ನ. ಈ ಎರಡು ಸಮಭಾಗಗಳನ್ನ ನಾವು ಅರ್ಧವೃತ್ತಗಳು ಅಂತ ಕರಿತೇವೆ. ಇಲ್ಲಿ ಒಂದು ಸಹಜವಾಗಿರೋ ಒಂದು ಜಾನ ನೋಡ್ತಿದ್ದೀವಿ. ಈ ಸಹಜವಾದ ಜಾ ವೃತ್ತವನ್ನ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡವಾಗಿ ವಿಂಗಡಿಸಿದ್ರೆ, ವ್ಯಾಸ ಬಂದು ಅರ್ಧ ವೃತ್ತಗಳನ್ನಾಗಿ ವಿಂಗಡಿಸುತ್ತೆ. ಒಟ್ನಲ್ಲಿ ವೃತ್ತಖಂಡಗಳು ಬಂದು ಜಾನಿಂದ ರಚಿಸಲಾದ ಪ್ರದೇಶಗಳು. ಈಗ ತ್ರಿಜ್ಯಾಂತರ ಖಂಡಗಳನ್ನ ಭೇಟಿ ಮಾಡೋಣ. ಒಂದು ತ್ರಿಜ್ಯ ಬಂದು ವೃತ್ತದ ಕೇಂದ್ರದಿಂದ ಪರದೆಯ ಮೇಲಿರುವ ಯಾವುದಾದ್ರೂ ಒಂದು ಬಿಂದುವನ್ನ ಸೇರಿಸುವ ಒಂದು ರೇಖಾಖಂಡ. ಆದರೆ ಜಾ ಈ ರೀತಿಯಲ್ಲಿರ್ಲಿಲ್ಲ. ಜಾ ವೃತ್ತದ ಪರದೆಯ ಮೇಲೆ ಇರುವ ಎರಡು ಬಿಂದುಗಳನ್ನ ಸೇರಿಸ್ತಾ ಇತ್ತು. ತ್ರಿಜ್ಯ ಕೇಂದ್ರವನ್ನ ಮತ್ತು ವೃತ್ತದ ಪರದೆಯ ಮೇಲಿರುವ ಯಾವುದಾದ್ರೂ ಒಂದು ಬಿಂದುವನ್ನ ಸೇರಿಸುತ್ತೆ. ಈಗ ಇದೇ ತರ ಮತ್ತೊಂದು ತ್ರಿಜ್ಯವನ್ನ ತಗೊಳ್ಳೋಣ. ಈ ಎರಡು ತ್ರಿಜ್ಯಗಳ ನಡುವೆ ಕಂಡು ಬರ್ತಿದೆಯಲ್ಲ ಈ ಪ್ರದೇಶ, ಇದು ಒಂದು ಕೋನ್ನ ರೂಪದಲ್ಲಿದೆ ಅಲ್ವಾ. ಇದನ್ನ ನಾವು ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ಇದಕ್ಕೆ ಅನುರೂಪವಾಗಿರುವ ಕಂಸ ಬಂದು ಲಘು ಕಂಸ.
ಇನ್ನು ಈ ದೊಡ್ಡ ಭಾಗವನ್ನ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರೀತೇವೆ. ಇದಕ್ಕೆ ಅನುರೂಪವಾಗಿರುವ ಕಂಸವನ್ನ ಅಧಿಕ ಕಂಸ ಅಂತ ಕರೀತೇವೆ. ಹೇಗೆ ಜಾಗಳ ಗಾತ್ರ ಬದಲಾಗ್ತಾ ಹೋಯ್ತಲ್ವಾ, ಅದೇ ರೀತಿ ತ್ರಿಜ್ಯಾಂತರ ಖಂಡಗಳ ಗಾತ್ರ ಕೂಡ ಬದಲಾಗ್ತಾ ಹೋಗುತ್ತೆ. ತ್ರಿಜ್ಯಾಂತರ ಖಂಡಗಳ ಗಾತ್ರ ಬಂದು ಈ ಎರಡು ತ್ರಿಜ್ಯದ ನಡುವೆ ಇರುತ್ತಲ್ವಾ ಕೋನ, ಆ ಕೋನದ ಮೇಲೆ ಅವಲಂಬಿತವಾಗಿರುತ್ತೆ. ನೀವಿಲ್ಲಿ ನೋಡ್ಬೋದು 90 ಡಿಗ್ರಿಗಳು ಇರುವ ಲಘು ತ್ರಿಜ್ಯಾಂತರ ಖಂಡ ಇದು. ಇನ್ನು ಜಾನಿಂದ ಮಾಡಲ್ಪಟ್ಟಿರೋದು ಬಂದು ವೃತ್ತಖಂಡಗಳು, ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡ. ಲಘು ವೃತ್ತಖಂಡಕ್ಕೆ ಅನುರೂಪವಾಗಿರೋದು ಲಘು ಕಂಸ, ಅಧಿಕ ವೃತ್ತಖಂಡಕ್ಕೆ ಅನುರೂಪವಾಗಿರೋದು ಅಧಿಕ ಕಂಸ. ತ್ರಿಜ್ಯಗಳಿಂದ ಮಾಡಲ್ಪಟ್ಟಿರೋದು ಬಂದು ತ್ರಿಜ್ಯಾಂತರ ಖಂಡಗಳು. ಯಾವ ಖಂಡ ಚಿಕ್ಕ ಪ್ರದೇಶವನ್ನ ಹೊಂದಿರುತ್ತಲ್ವಾ ಅದನ್ನ ಲಘು ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ದೊಡ್ಡ ಪ್ರದೇಶವನ್ನ ಅಧಿಕ ತ್ರಿಜ್ಯಾಂತರ ಖಂಡ ಅಂತ ಕರಿತೇವೆ. ಈಗ ನಮಗೆ ವೃತ್ತದ ಭಾಗಗಳ ಬಗ್ಗೆ ಪರಿಚಯ ಆಗಿದೆ. ನಾವು ಜಾ ಬಗ್ಗೆ ತಿಳ್ಕೊಂಡ್ವಿ, ವೃತ್ತ ಖಂಡಗಳ ಬಗ್ಗೆ ತಿಳ್ಕೊಂಡ್ವಿ, ತ್ರಿಜ್ಯಾಂತರ ಖಂಡಗಳ ಬಗ್ಗೆ ತಿಳ್ಕೊಂಡ್ವಿ, ಲಘು ಕಂಸ ಮತ್ತು ಅಧಿಕ ಕಂಸ ಇವುಗಳ ಬಗ್ಗೆ ಪರಿಚಯ ಮಾಡ್ಕೊಂಡ್ವಿ. ಮುಂದಿನ ವಿಡಿಯೋಲಿ ಭೇಟಿಯಾಗೋಣ.